ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಸ್ ರಿಸಲ್ಟ್ ಎಸ್ ಮೌಲ್ಯಮಾಪನ ಆ್ಯಂಡ್ ಪಿ ಪರೀಕ್ಷೆ 1 ಪಿ ರಿಸಲ್ಟ್ ಕೂಡ ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿ ಕೂಡ ಬಂದಿದೆ. ಡೀಟೇಲ್ ಆಗಿ ನ್ಯೂಸ್ ಪೇಪರ್ ಕೂಡ ಮಾಹಿತಿ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏಪ್ರಿಲ್ 2ನೇ ವಾರ ದ್ವಿತೀಯ ಪಿ ಪರೀಕ್ಷೆ 1 ರಿಸಲ್ಟ್ ಕೂಡ ಪ್ರಕಟ ಮಾಡುವ ಸಾಧ್ಯತೆ ಹೆಚ್ಚಿದೆ ಅಂತೇಳಿ ಮಾಹಿತಿ ಕೂಡ ಬರ್ತಾ ಇದೆ. ಮಾಹಿತಿ ಡೀಟೇಲ್ ಆಗಿ ನೋಡೋಣ ಬನ್ನಿ. ಪ್ರಸ್ತುತ ವರ್ಷದ ಪಿ ಪರೀಕ್ಷೆ 1 ಉತ್ತರ ಪತ್ರಿಕೆ ಮೌಲ್ಯಮಾಪನ ನಿಮ್ದು ವ್ಯಾಲ್ಯೂಯೇಷನ್ ಕೂಡ ಸಂಪೂರ್ಣವಾಗಿ ಮುಗಿತಾ ಬರ್ತಾ ಇದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಬಹುತೇಕ ಪೂರ್ಣಗೊಳ್ಳುವ ಹಂತದಲ್ಲಿ ಇದೆ ಅಂತ ಹೇಳಿ ಕೂಡ ಮಾಹಿತಿ ಬರ್ತಾ ಇದೆ. ಏಪ್ರಿಲ್ 2ನೇ ವಾರ ನಿಮ್ಮ ಫಲಿತಾಂಶ ಕೂಡ ಹೊರ ಬಿಡುವ ಸಾಧ್ಯತೆ ಇದೆ ಅಂತ ಹೇಳಿ ಕನ್ನಡಪ್ರಭ ನ್ಯೂಸ್ ಪೇಪರ್ ಕೂಡ ಮಾಹಿತಿ ಬಂದಿದೆ. ಮಾರ್ಚ್ 1ರಿಂದ 20ರವರೆಗೆ 1771 ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 7 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಗಳು ಬರೆದಿದ್ದೀರಾ. ಪರೀಕ್ಷೆ ಮುಗಿದು ಒನ್ ಡೇ ಆದ ನಂತರವೇ ನಿಮ್ದು ರಾಜ್ಯಾದ್ಯಂತ ಬರೋಬ್ಬರಿ 76 ಕೇಂದ್ರಗಳಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಮೌಲ್ಯಮಾಪಕರು ನಿಮ್ಮ ಎಕ್ಸಾಮ್ ಪೇಪರ್ಗಳನ್ನ ಮೌಲ್ಯಮಾಪನಗಳನ್ನು ಮಾಡಿದ್ದಾರೆ. ಇನ್ನ ಒಂದೆರಡು ದಿನಗಳಲ್ಲಿ ಬಾಕಿ ವಿಷಯದ ಮೌಲ್ಯಮಾಪನ ಮುಕ್ತಾಯಗೊಳ್ಳುತ್ತದೆ ಅಂತ ಹೇಳಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮೂಲಗಳು ಮಾಹಿತಿ ಸಿಕ್ಕಿದೆ. ಅಂದ್ರೆ ಇನ್ನೇನು ಕೊನೆಯ ಹಂತದಲ್ಲಿ ನಿಮ್ದು ವ್ಯಾಲ್ಯೂಯೇಷನ್ ಕೂಡ ಇದೆ. ಇನ್ನೆರಡು ದಿನಗಳಲ್ಲಿ 1 or 2 days ಅಲ್ಲಿ ನಿಮ್ದು ಸಂಪೂರ್ಣವಾಗಿ ವ್ಯಾಲ್ಯೂಯೇಷನ್ ಕೂಡ ಮುಗಿದೋಗುತ್ತೆ ಅಂತ ಕೂಡ ಮಾಹಿತಿ ಬರ್ತದೆ. ಏಪ್ರಿಲ್ 3ರ ವೇಳೆಗೆ ಮೌಲ್ಯಮಾಪನ ಪೂರ್ಣಗೊಳ್ಳಲಿದೆ. ಅಂದ್ರೆ ಏಪ್ರಿಲ್ 3 ಅಂದ್ರೆ ನಾಳೆ ಏಪ್ರಿಲ್ 3ನೇ ತಾರೀಕು ಆ ಸಮಯದಲ್ಲಿ ನಿಮ್ದು ವ್ಯಾಲ್ಯೂಯೇಷನ್ ಕೂಡ ಸಂಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ ಅಂತ ಕೂಡ ಮಾಹಿತಿ ಬರ್ತದೆ. ವ್ಯಾಲ್ಯೂಯೇಷನ್ ಏಪ್ರಿಲ್ 3ನೇ ತಾರೀಕು ಮುಗಿತದೆ. ನಂತರ 7ರಿಂದ 8 ದಿನ, ಮೋರ್ ದೆನ್ 7 to 8 ದಿನ ನಿಮ್ದು ಫಲಿತಾಂಶ ನಿಮ್ಮ ರಿಸಲ್ಟ್ ಬಂದ್ಬಿಟ್ಟು ಡಿಜಿಟಲ್ ಕರಕರಣ ಮಾಡಬೇಕಾಗುತ್ತೆ. ಅಂದ್ರೆ ನಿಮ್ದು ಕಂಪ್ಯೂಟರ್ ಅಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ, ಕಂಪ್ಯೂಟರೀಕರಣ ಕೂಡ ಮಾಡಬೇಕಾಗುತ್ತೆ ಅಂತ ಹೇಳಿ ಮಾಹಿತಿ ಕೂಡ ಬರ್ತಾ ಇದೆ. ಲೆಕ್ಕಾಚಾರದಂತೆ ಮಾಹಿತಿ ಕೊಟ್ಟರೆ ಏಪ್ರಿಲ್ 2ನೇ ವಾರ ನಿಮ್ದು ರಿಸಲ್ಟ್ ಕೂಡ ಬರುವ ಸಾಧ್ಯತೆ ಹೆಚ್ಚಿದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಅಂದ್ರೆ ಲೆಕ್ಕಾಚಾರ ಮಾಡ್ಕೊಂಡ್ರೆ ಕಂಪೇರ್ ಮಾಡಿದ್ರೆ ಏಪ್ರಿಲ್ 3ನೇ ತಾರೀಕು ಮುಗಿತದೆ. ಅಂದ್ರೆ ಇನ್ನು 7ರಿಂದ 8 ದಿನ ನಿಮ್ದು ಡಿಜಿಟಲ್ ಕರಣ ಅಂದ್ರೆ ಏಪ್ರಿಲ್ 10 ಅಥವಾ 11 ಆರ್ ನಿಮ್ದು ಸೆಕೆಂಡ್ ವೀಕ್ ಅಲ್ಲಿ ಯಾವುದಾದ್ರೂ ಒಂದು ದಿನ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು ಅಂತ ಹೇಳಿ ಅಧಿಕೃತ ಕೂಡ ಮಾಹಿತಿ ಬಂದಿದೆ. ಇದನ್ನ ನೀವು ಗಮನಿಸಬೇಕಾಗಿರುತ್ತೆ. ನಂತರ ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ಎಸ್ ಮೌಲ್ಯಮಾಪನ ಕೂಡ ಕೊಟ್ಟಿದ್ದಾರೆ. ಮಾರ್ಚ್ 21ರಿಂದ ಎಸ್ ಪರೀಕ್ಷೆ ಕೂಡ ಆರಂಭ ಆಯಿತು. ಏಪ್ರಿಲ್ 4ರಂದು ಪರೀಕ್ಷೆ ಕೂಡ ಮುಕ್ತಾಯ ಆಗುತ್ತೆ. ಏಪ್ರಿಲ್ 11ರಿಂದ ನಿಮ್ದು ಉತ್ತರ ಪತ್ರಿಕೆ ಮೌಲ್ಯಮಾಪನ ಕಾರ್ಯ ಕೂಡ ಆರಂಭವಾಗ್ತಾ ಇದೆ. ಅದರ ಬಗ್ಗೆ ನಾವು ಕೂಡ ಸಿದ್ಧತೆ ಕೂಡ ಮಾಡ್ಕೊಂಡಿದೀವಿ ಅಂತ ಹೇಳಿ KSCAB ಹೇಳಿದೆ. ಎಸ್ ಪರೀಕ್ಷೆದು ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಏಪ್ರಿಲ್ 11 ಇಂದ ಶುರು ಆಗೋದು ಅಂತ ಹೇಳಿ ಮಾಹಿತಿ ಬಿಡ್ತಾ ಇದ್ದಾರೆ. PUCದು ಇನ್ನೇನು 2 ದಿನದಲ್ಲಿ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗುತ್ತೆ. ನಂತರ 7 to 8 days ಟೈಮ್ ಬೇಕಾದ್ರೆ ನಿಮಗೆ ಏಪ್ರಿಲ್ 10 ಅಥವಾ 11 ಅವ್ರ ನಿಮಗೆ ಸೆಕೆಂಡ್ ವೀಕ್ ನಾವು ನಿಮ್ಮ ಫಲಿತಾಂಶ ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಈ ರೀತಿ ಅಫಿಷಿಯಲ್ ಆಗಿ ಅಪ್ಡೇಟ್ ಕೂಡ ಬಂದಿದೆ. ಇದು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋ ಬೇಕಾದ್ರೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.